ರೆವಿನ್ಯೂ ಅಧಿಕಾರಿಗಳು ಮತ್ತು ಹಾಗೂ JCB ಓನರು ಅವ್ರ ಮೇಲೆ ಅಟ್ರಾಸಿಟೀಸ್ ಕೇಸ್ನ ಬುಕ್ ಮಾಡಿದ್ದಾರೆ. ನಾವು ಎಲ್ಲರೂ ಸಹ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಅಂತ ಬದುಕ್ತಾ ಇದ್ದೀವಿ. ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳಿಗೂ ಮನವಿ ಸಲ್ಲಿಸಿದ್ದೇವೆ. ಇದಕ್ಕೆ ಸೂಕ್ತ ಕ್ರಮ ತೆಗೆದುಕೊಂಡು ಬೇರೆ ಜನಾಂಗದ ಬಗ್ಗೆ ಮಾತಾಡ್ತಾರಲ್ಲ, ಅವ್ರ ಸಹೋದರರಿಗೆ ಜಾಗ ಬಿಡೋಂಥ ವ್ಯವಸ್ಥೆ ಇಲ್ಲದಾಗ ತುಂಬ ಇದು ಹಿಂದೆ ಬೇರೆ ಕಾಣದ ಕೈಗಳಿದೆ. ಈ ಒಂದು ಕಾನೂನನ್ನ ದುರುಪಯೋಗ ಮಾಡಿಸ್ಕೊಂಡು ಎಲ್ಲ ಜನಗೂ ತೊಂದರೆ ಕೊಡ್ತಾ ಇದ್ದಾರೆ. ಹೋಗು ಸೌಹಾರ್ದತೆಯಾಗಿ ಈಗೂ ಇದ್ದೀವಿ, ಮುಂದೆನೂ ಕೂಡ ಇರ್ತೀವಿ. ನನ್ನ ಹೆಸರು ದೇವರಾಜ್ ಹೆತ್ತೂರು ಹೋಬಳಿ ಬೆಳೆಗಾರ ಸಂಘದ ಅಧ್ಯಕ್ಷರು ಮತ್ತು ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲ ನಿರ್ದೇಶಕರು ಹಾಗೂ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು ನಾವು ಬಂದಿದ್ದೀವಿ. ಬಂದ ಉದ್ದೇಶ ಏನು ಅಂದರೆ, 31ನೇ ತಾರೀಕು ಕಳೆದ ಮೇ ಲಾಸ್ಟ್ ಡೇ ಹೆತ್ತೂರಿನಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಸಾರ್ವಜನಿಕ ರಸ್ತೆನ ತೆರವುಗೊಳಿಸಬೇಕಾದ್ರೆ ನಕಾಸೆ ಕಂಡಂಥ ದಾರಿನ ತೆರವುಗೊಳಿಸಿದಾಗ ರೆವಿನ್ಯೂ ಅಧಿಕಾರಿಗಳು ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇತ್ತು. ಆಗ ಪೊಲೀಸ್ ಸಹ ಇತ್ತು. ಆ ಒಂದು ಟೈಮ್ನಲ್ಲಿ ಹೆತ್ತೂರು ಗ್ರಾಮದಲ್ಲಿ ಕಮಲಮ್ಮ ಅಂತಕ್ಕಂಥವರು ರೆವಿನ್ಯೂ ಅಧಿಕಾರಿಗಳು ಮತ್ತು ಹಾಗೂ JCB ಓನರು ಅವ್ರ ಮೇಲೆ ಅಟ್ರಾಸಿಟೀಸ್ ಕೇಸ್ನ ಬುಕ್ ಮಾಡಿದ್ದಾರೆ. ಇದು ಅತ್ಯಂತ ಅಮಾನುಷವಾದಂಥ ವಿಚಾರ. ಹಾಗಾಗಿ ನಾವು ನಮ್ಮ ಗ್ರಾಮದಲ್ಲಿ, ಹೆತ್ತೂರು ಗ್ರಾಮದಲ್ಲಿ ನಾವು ಎಲ್ಲರೂ ಸಹ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಅಂತ ಬದುಕ್ತಾ ಇದ್ದೀವಿ. ಯಾವ ತರಹದ ಇನ್ಸಿಡೆಂಟು, ಯಾವ ಥರದ ಅವಾಚ್ಯ ಶಬ್ದಗಳಾಗಲಿ ಏನೇ ಬಳಕೆ ಮಾಡದೇ ಹೋದರೂ ಸಹ ಒಬ್ಬ ಅಮಾಯಕರ ಮೇಲೆ ರೆವಿನ್ಯೂ ಅಧಿಕಾರಿಗಳು ಹಾಗೂ JCB ಮಾಲೀಕರ ಮೇಲೆ ಅಟ್ರಾಸಿಟೀಸ್ ಕೇಸ್ನ ಬುಕ್ ಮಾಡಿದರೆ ಇದು ನಾವು ಸಂಪೂರ್ಣವಾಗಿ ಖಂಡಿಸ್ತೇವೆ. ಹಾಗಿದ್ದರಿಂದ ಇದನ್ನ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳಿಗೂ ಮನವಿ ಸಲ್ಲಿಸಿದ್ದೇವೆ. ಈಗಾಗಲೇ ನಾವು ಜಿಲ್ಲಾ SP ಅವ್ರಿಗೂ ಸಹ ನಾವು ಮನವಿ ಸಲ್ಲಿಸೋದಕ್ಕೆ ನಾವು ಈಗಾಗಲೇ ರೆಡಿಯಾಗಿದ್ದೇವೆ. ಇದನ್ನು ಸಂಪೂರ್ಣವಾಗಿ ನಾವು ಖಂಡಿಸ್ತೇವೆ. ಇದಕ್ಕೆ ಸೂಕ್ತ ಕ್ರಮ ತೆಗೆದುಕೊಂಡು ಯಾರು ಅಟ್ರಾಸಿಟೀಸ್ ಕೇಸ್ನ ಮಾಡಿದರೆ ಅವ್ರ ಮೇಲೆ ಸಂಪೂರ್ಣ ಕಾನೂನು ರೀತಿಯ ಕ್ರಮ ತಗೊಂಡು ಅಟ್ರಾಸಿಟೀಸ್ ಕೇಸ್ನ B ವರದಿ ಮೂಲಕ ಅವನ್ನೆಲ್ಲ ಖುಲಾಸೆಗೊಳಿಸಿ ಸೂಕ್ತ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ಆಗ್ರಹಪಡಿಸ್ತೇವೆ. ಮುಂದೆ ಈ ರೀತಿಯ ದುರುಪಯೋಗ ಆಗದಂತೆ ಕಾನೂನು ರೀತಿಯ ಎಲ್ಲ ರೀತಿಯ ಒಂದು ಸೆಕ್ಯೂರಿಟಿನ ಕೊಡಬೇಕು ಅಂತೇಳಿ ಈ ಮೂಲಕ ನಾವು ಕೇಳ್ಕೊಳ್ತೇವೆ. ನಾಗಭೂಷಣ್ ಅಂತೇಳಿ ಹೆತ್ತೂರು ಹೋಬಳಿ ಗ್ರಾಮಸ್ಥ ಹಾಗೂ ಮಾಜಿ ಅಧ್ಯಕ್ಷ ಬೆಳೆಗಾರ ಸಂಘದ. ಇವತ್ತು ಹೆತ್ತೂರಿನಲ್ಲಿ ಒಂದು ಅಹಿತಕರವಾದ ಒಂದು ಘಟನೆ ನಡೆದಿದೆ. ಘಟನೆ ಏನಂತೇಳಿದರೆ, ಏನು ಕಂದಾಯ ಇಲಾಖೆ ಅಧಿಕಾರಿಗಳು ರೈತರಿಗೆ ಅನುಕೂಲ ಮಾಡೋಕ್ಕೋಸ್ಕರ ರಸ್ತೆಗಳನ್ನು ತೆರವು ಮಾಡಿ ತುಂಬ ರಸ್ತೆಗಳನ್ನು ತೆರವು ಮಾಡಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಒಂದು ಲಾಸ್ಟ್ ಅವರು 31ನೇ ತಾರೀಕು ಒಂದು ರಸ್ತೆ ತೆರವನ್ನ ಇಟ್ಕೊಂಡಿದ್ರು. ಅದನ್ನು ಆ ವಿಚಾರವಾಗಿ ರಸ್ತೆ ತೆರವು ಮಾಡಬೇಕಾದ್ರೆ ಕಂದಾಯ ಇಲಾಖೆಯ ಡೆಪ್ಟಿ ತಹಸೀಲ್ದಾರರು, ರೆವಿನ್ಯೂ ಇನ್ಸ್ಪೆಕ್ಟ್ರು ಹಾಗೂ ತಾಲೂಕು ಸರ್ವೇರು ಅವರೆಲ್ಲರನ್ನೂ ಸೇರಿಸಿ ಮತ್ತು JCB ಮಾಲೀಕ ಅವ್ರನ್ನೂ ಸೇರಿಸಿ ಒಂದು ಅಟ್ರಾಸಿಟಿ ಕೇಸನ್ನು ಕಮಲಮ್ಮ ಅವರು ಹೇಳಿದ್ದಾರೆ. ಇದು ಸುಳ್ಳು ಆಪಾದನೆ. ಯಾಕೆಂತ ಹೇಳಿದರೆ, ಅದು ಸರ್ಕಾರಿ ನಕಾಶೆನಿರೋಂಥ ರಸ್ತೆಗಳನ್ನು ಕಂದಾಯ ಇಲಾಖೆಯವರು ಬಿಡಿಸಾಗ ಇವರು ಬಂದು ಅಟ್ರಾಸಿಟಿ ಕೇಸ್ ಅಂತೇಳಿ ಸುಮ್ಮನೆ ದೌರ್ಜನ್ಯ ಮಾಡಿ ಈ ಆಪಾದನೆನ ಹೊರಿಸಿದರೆ ನಾವೇನಾದ್ರು ಉಳ್ಕೋಬೋದು ಅಂಥೇಳಿ ಜಾಗ ಬಿಡಲಿಕ್ಕೋಸ್ಕರನೇ ಈ ಥರ ಮಾಡಿದ್ದಾರೆ. ಮತ್ತು ಆ ಜಾಗದ ಮುಂದಿನ ಜಾಗ ಕೂಡ ಅವ್ರ ಸಹೋದರ ಸುಬ್ರಹ್ಮಣ್ಯ ಅವ್ರದ್ದು. ಬೇರೆ ಜನಾಂಗದ ಬಗ್ಗೆ ಮಾತಾಡ್ತಾರಲ್ಲ, ಅವ್ರ ಸಹೋದರರಿಗೆ ಜಾಗ ಬಿಡೋಂಥ ವ್ಯವಸ್ಥೆ ಇಲ್ಲದಾಗ ನಮ್ಮ ಏನು ಮೇಲ್ಜಾತಿ ಜನಾಂಗಕ್ಕೆ ಅಟ್ರಾಸಿಟಿ ಕೇಸ್ ಅಂತೇಳಿ ದುರುಪಯೋಗ ಮಾಡಿಕೊಂಡು ಎಲ್ಲ ಜನಗಳು ಎಲ್ಲ ಅಣ್ಣ ತಮ್ಮದಿರಂಗಿದ್ದೀವಿ. ನಾವು ಅಂಥದ್ರಲ್ಲಿ ಬಾಂಧವ್ಯನ ಬೆಸ್ಕೊಂಡಿದ್ದೀವಿ. ಹೆತ್ತೂರು ಅಂತ ಹೇಳಿದರೆ ಇಡೀ ಹತ್ತಾರು ಊರುಗಳಿಗೆ ಒಂದು ವಿಶೇಷ ಅಣ್ಣ ತಮ್ಮದಿರಂಗಿದಂಥ ಒಂದು ವ್ಯವಸ್ಥೆಯಲ್ಲಿ ಈ ಥರ ಒಂದು ದುರುಪಯೋಗ ಮಾಡಿದರೆ ಈ ಊರು ಕಲಕಿ ತುಂಬ ಇದು ಹಿಂದೆ ಬೇರೆ ಕಾಣದ ಕೈಗಳಿದೆ. ಹಾಗಾಗಿ ಅವ್ರಿಗೇನು ಗೊತ್ತಿಲ್ಲ ಅನಿಸುತ್ತೆ. ಗೊತ್ತಿಲ್ಲವರು ಈ ಥರ ಅಟ್ರಾಸಿಟಿ ಕೇಸ್ ಹಾಕಿದ ತಕ್ಷಣ ನಾವೇನೋ ಬದಲಾವಣೆ ಮಾಡ್ಬೋದು ಅಥವಾ ಅದು ಹೆದರಿಸಿ ಮಾಡ್ಬೋದು ಅಂತೇಳಿ ಮಾಡಿದ್ದಾರೆ. ಇದರಿಂದ ಮುಂದೆ ಬರುವಂಥ ಅರಣ್ಯ ಯಾವುದೇ ಅಧಿಕಾರಿಗಳಿರ್ಬೋದು, ಕಂದಾಯ ಇಲಾಖೆ ಅಧಿಕಾರಿಗಳಿರ್ಬೋದು, ರೈತರಿಗೆ ಈಗಾಗಲೇ ಸರ್ಕಾರದಲ್ಲಿ ಒಂದು ಕಾನೂನೇ ಇದೆ. ಯಾವ ರೈತರಿಗೆ ಸರ್ಕಾರಿ ಅದು ರಸ್ತೆಗಳನ್ನು ಬಿಟ್ಕೊಡ್ಬೇಕು ಅಂತೇಳಿ ಸರ್ಕಾರದ ಕಾನೂನೇ ಇದೆ. ಅಂಥ ಒಂದು ವ್ಯವಸ್ಥೆಯಲ್ಲಿ ನಾಡ ಕಚೇರಿ ಅಧಿಕಾರಿಗಳು ಬಂದು ರೈತರಿಗೆ ಅನುಕೂಲ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಈ ಥರದೊಂದು ಅಮಾಯಕ ಜನಗಳ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದರೆ ಯಾವ ನ್ಯಾಯ ಇದು? ಈ ಒಂದು ಕಾನೂನನ್ನ ದುರುಪಯೋಗ ಮಾಡಿಸ್ಕೊಂಡು ಎಲ್ಲ ಜನಗೂ ತೊಂದರೆ ಕೊಡ್ತಾ ಇದ್ದಾರೆ.
ಹಾಗಾಗಿ ಈ ಕಾನೂನೇ ಬೇಡ ಅನಿಸುತ್ತೆ. ಈಗ ನಾವು ಏನು ನಿರಪರಾಧಿಗಳಿಗೆ ಈ ಥರ ಅಟ್ರಾಸಿಟಿ ಕೇಸ್ ಹಾಕಿದರೆ ಈ ಮುಂದೆ ಬದುಕೋದು ಹೇಗೆ? ನಾವೆಲ್ಲ ಸೌಜನ್ಯವಾಗಿ ಬದುಕೋಂಥ ಜನಗಳಿಗೆ ಈ ಥರ ಮಾಡಿ ತುಂಬ ತೊಂದರೆ ಆಗ್ತಾಯಿದೆ. ಹಾಗಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಹಾಗೆ SP ಅವ್ರಿಗೂ ಅವರನ್ನು ಭೇಟಿ ಮಾಡಿ ಅವ್ರಿಗೂ ಕೂಡ ಕೊಡ್ತಾ ಇದ್ದೀವಿ. ಏನು ಕೋಮು ಸೌಹಾರ್ದತೆಯಾಗಿ ಈಗೂ ಇದ್ದೀವಿ, ಮುಂದೆನೂ ಕೂಡ ಇರ್ತೀವಿ. ಈ ಥರದ ಸುಳ್ಳು ಆಪಾದನೆಗಳನ್ನು ನಾವು ಖಂಡಿಸಿ ಇಡೀ ಗ್ರಾಮದ ನಮ್ಮ ಬೆಳೆಗಾರ ಸಂಘದ ನಿರ್ದೇಶಕರುಗಳು, ಪಬ್ಲಿಕ್ ಎಲ್ಲ ಗ್ರಾಮಸ್ಥರು ಕೂಡ ಇದನ್ನು ಖಂಡಿಸೋಕ್ಕೋಸ್ಕರ ನಾವು ಬಂದಿದ್ದೀವಿ. ಹಾಗಾಗಿ ಮುಂದೆ ಯಾವುದೇ ಅಧಿಕಾರಿಗಳು ಕೂಡ ಈ ಥರದ ಒಂದು ಕೆಲಸ ಮಾಡಬೇಕಾದ್ರೆ ಯಾರೂ ಬರೋದಿಲ್ಲ. ಹಾಗಾಗಿ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ, ರಕ್ಷಣೆ ಕೊಡ್ತೀವಿ, ಅಧಿಕಾರಿಗಳಿಗೂ ರಕ್ಷಣೆ ಕೊಡ್ತೀವಿ. ಹಾಗೂ ಅಮಾಯಕರನ್ನು ಕೂಡ ನಾವು ಅವ್ರನ್ನ ಕಾಪಾಡೋಕ್ಕೋಸ್ಕರ ಏನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋಕ್ಕೆ ಬಂದಿದ್ದೀವಿ. ಇಂಥ ಸುಳ್ಳು ಆಪಾದನೆಗಳನ್ನ ಮುಂದೆ ಯಾರೂ ಹಾಕಬಾರ್ದು ಅಂತೇಳಿ ನನ್ನ ಮನವಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.